ಡೇ 48 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ಬಿಸಿನೀರಿಗೆ ಚಕ್ಕೆ ಪೌಡರ್ ಹಾಕಿ ಕುಡಿದು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡಿದೆ. ಇವತ್ತು ಕೂಡ ನಾನು ಫಾಲೋ ಮಾಡಿದ್ದು ಭಾರತಿ ಯೋಗ ಅವರ ಕ್ಲಾಸನ್ನೇ. ಬಟ್ ಇವತ್ತು ಲಾಸ್ಟ್ ಕ್ಲಾಸ್, ನಾಳೆಯಿಂದ ಬೇರೆ ವೀಡಿಯೋಸ್ಗಳನ್ನ ಚೆಕ್ ಮಾಡಬೇಕು. ಆದರೆ ಫಸ್ಟ್ 2 ಡೇಸ್ಗೆ ಕಂಪೇರ್ ಮಾಡಿದರೆ ಇವತ್ತಿನ ವೀಡಿಯೋಸ್ ಪರವಾಗಿಲ್ಲ, 70% ಕ್ಯಾಚ್ ಮಾಡಿದ್ದೀನಿ ಅಂತ ನನಗನ್ನಿಸಿತ್ತು. ಹಾಗೆ ಈ ಯೋಗಾಭ್ಯಾಸ ಮಾಡಬೇಕಾದ್ರೆ ನನಗೇನು ಅನಿಸುತ್ತೆ ಅಂದರೆ, ಪರ್ಸ್ನಲ್ ಒಪಿನಿಯನ್, ನೀವು ಎಷ್ಟು ಬೇಗ ಸ್ವೆಟ್ ಆಗ್ತೀರಾ ಅನ್ನೋದಕ್ಕಿಂತ ಸಾಧ್ಯವಾದಷ್ಟು ಡೀಪ್ ಸ್ಟ್ರೆಚ್ ಮಾಡಿ ಲೇಟಾಗಿ ಸ್ವಲ್ಪ ಸ್ವೆಟ್ ಆದಷ್ಟು ಒಳ್ಳೆಯದೇನೆ. ಎನಿವೆ, ತಿಂಡಿಗೆ ತಿಂದಿದ್ದು ಮಲ್ಟಿಗ್ರೈನ್ ಮಾಲ್ಟ್, ಅದಕ್ಕೆ ಬಾಳೆಹಣ್ಣು, ಪಪ್ಪಾಯ, ಕಲ್ಲಂಗಡಿ ಹಣ್ಣು ಮಿಕ್ಸ್ ಮಾಡಿದ್ದೆ. ತಿಂಡಿಗೂ ಮೊದಲೇ ಒಂದು ಗರಿ ಕರಿಬೇವಿನ ಸೊಪ್ಪು ತಿಂದಿದ್ದೆ. 3/4 ಲೀಟರ್ ನೀರು ಕುಡ್ದಾಗಿತ್ತು. ಇತ್ತೀಚೆಗಂತೂ ಕರಿಬೇವು, ನೆಲ್ಲಿಕಾಯಿ, ನಿಂಬೆಹಣ್ಣಿನ ಜ್ಯೂಸ್ ಮ್ಯಾಂಡಟರಿ, ಮಿಸ್ ಮಾಡೋದೇ ಇಲ್ಲ. ಇವತ್ತಿನ ನ್ಯೂಸ್ ಪೇಪರ್ನ ಅಪ್ಡೇಟ್ಸ್ ಏನಿದೆ ಅಂದರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವಿಜಯೋತ್ಸವಕ್ಕೆ 200 ವರ್ಷ ತುಂಬಿದ ಈ ಸಂದರ್ಭದಲ್ಲಿ 200 ರು ನಾಣ್ಯವನ್ನು ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಿದೆ. ಆಮೇಲೆ ಮನೆ ಸುತ್ತ ರೆಡಿಮೇಡ್ ಕಾಂಪೌಂಡ್ಗೆ ಪ್ಲ್ಯಾನ್ ಮಾಡ್ತಿರೋದ್ರಿಂದ ಡೀಲರ್ಸ್ ಒಬ್ಬರು ಸೈಟ್ ಸೀಯಿಂಗ್ಗೆ ಅಂತ ಬಂದಿದ್ದರು. ಅವ್ರ ಹತ್ರ ಒಂದಷ್ಟು ಹೊತ್ತು ಚರ್ಚೆ ನಡೆಸಿದ್ದಾಯಿತು. ಮಧ್ಯಾಹ್ನ ಊಟಕ್ಕೆ ಇಡ್ಲಿ, ಕಡಲೆಕಾಳು ಸಾಂಬಾರು, ಸೌತೆಕಾಯಿ, ಕಲ್ಲಂಗಡಿ, ಪಪ್ಪಾಯ ಹಣ್ಣು. ಊಟ ಆದಮೇಲೆ 1 ಅವರ್ ನಿದ್ದೆ ಮಾಡಿ ಎದ್ದೆ. ಆಮೇಲೆ ಅದೇ ರೊಟೀನ್ ಕೆಲಸಗಳು. ರಾತ್ರಿ ಊಟಕ್ಕೆ ಅದೇ ಇಡ್ಲಿ ಹಿಟ್ಟು ಮಿಕ್ಕಿತ್ತು ಅಂತ ಹೇಳಿ ಅದರಲ್ಲೇ ದೋಸೆ ಹಾಕ್ಕೊಂಡು ಕಡಲೆಕಾಳು ಸಾಂಬಾರು ಜೊತೆಗೆ ತಿಂದು 1 ಪೀಸ್ ಪಪ್ಪಾಯ, ಬಾಳೆಹಣ್ಣು ತಿಂದು ಊಟ ಮುಗಿಸಿ ಸ್ವಲ್ಪ ಹೊತ್ತು ಬುಕ್ ಓದಿ 1 ಅರ್ಧ ಗಂಟೆ ವಾಕ್ ಮಾಡಿ ಮಲಗಿದ್ದಾಯಿತು.